ಅಧಿವೇಶನ ಮುಗಿತಾ ಇದ್ದಂತೆ ಕುರ್ಚಿ ಕಿಚ್ಚು ಜೋರಾಗಿದೆ. ಇದೇ ವಾರ ಕುರ್ಚಿ ಸಮರಕ್ಕೆ ಪರಿಹಾರ ಹುಡುಕುತ್ತಾ ಹೈಕಮಾಂಡ್. ಕದನ ವಿರಾಮ ಏನ್ ಘೋಷಣೆ ಆಗಿತ್ತು, ಅದರ ವ್ಯಾಲಿಡಿಟಿ ಮುಗದಂತೆ ಈಗಾಗಲೇ ಅನ್ನಿಸ್ತಾ ಇದೆ. ಸಂಸತ್ತಿನ ಅಧಿವೇಶನವೂ ಮುಗಿತು, ಈ ಕಡೆ ಬೆಳಗಾವಿ ಅಧಿವೇಶನವೂ ಮುಗಿತು. ಅಸಲಿ ಆಟ ಈಗ ಶುರುವಾಗ್ತಾ ಇದೆಯಾ? ದೆಹಲಿಯಲ್ಲಿ ಸಿಎಂ ಹಾಗೂ ಡಿಸಿಎಂ ಮುಖಾಮುಖಿ ಆಗ್ತಾರೆ. ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿ ಭೇಟಿಗೂ ಮುನ್ನ ಡಿಕೆ ಶಿವಕುಮಾರ್ ರಣತಂತ್ರವನ್ನ ಕೆಣದಿದ್ದಾರೆ. ಸಿಎಂ ಆಪ್ತ ಬಳಗದ ನಾಯಕರು, ಸಚಿವರು ಭೇಟಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಿರ್ಧಾರದ ವೇಳೆ ಅಡ್ಡಿಯಾಗದಂತೆ ಡಿಕೆ ಶಿವಕುಮಾರ್ ನಡೆಸಿರೋ ಸಿದ್ಧತೆ ಇದು. ವೇದಿಕೆಯನ್ನ ರೆಡಿ ಮಾಡಿಕೊಂಡು ದೆಹಲಿಗೆ ಹೊರಡ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಇಂಥದ್ದೊಂದು ಚರ್ಚೆ ಕೂಡ ನಡೀತಾ ಇದೆ. ಒಂದು ವೇದಿಕೆಯನ್ನ ರೆಡಿ ಮಾಡ್ಕೋತಾ ಇದ್ದಾರೆ ಡಿಕೆ ಶಿವಕುಮಾರ್. ಸಿಡಬ್ಲ್ಯೂಸಿ ಸಭೆಗೂ ಮುನ್ನವೇ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಅಧಿವೇಶನ ಮುಗಿತಾ ಇದ್ದಂತೆ ಕುರ್ಚಿ ಕಿಚ್ಚು ಜೋರಾಗಿದೆ. ಇದೇ ವಾರ ಕುರ್ಚಿ ಸಮರಕ್ಕೆ ಪರಿಹಾರ ಹುಡುಕುತ್ತಾ ಹೈಕಮಾಂಡ್. ಕದನ ವಿರಾಮ ಏನ್ ಘೋಷಣೆ ಆಗಿತ್ತು, ಅದರ ವ್ಯಾಲಿಡಿಟಿ ಮುಗದಂತೆ ಈಗಾಗಲೇ ಅನ್ನಿಸ್ತಾ ಇದೆ. ಸಂಸತ್ತಿನ ಅಧಿವೇಶನವೂ ಮುಗಿತು, ಈ ಕಡೆ ಬೆಳಗಾವಿ ಅಧಿವೇಶನವೂ ಮುಗಿತು. ಅಸಲಿ ಆಟ ಈಗ ಶುರುವಾಗ್ತಾ ಇದೆಯಾ? ದೆಹಲಿಯಲ್ಲಿ ಸಿಎಂ ಹಾಗೂ ಡಿಸಿಎಂ ಮುಖಾಮುಖಿ ಆಗ್ತಾರೆ. ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿ ಭೇಟಿಗೂ ಮುನ್ನ ಡಿಕೆ ಶಿವಕುಮಾರ್ ರಣತಂತ್ರವನ್ನ ಕೆಣದಿದ್ದಾರೆ. ಸಿಎಂ ಆಪ್ತ ಬಳಗದ ನಾಯಕರು, ಸಚಿವರು ಭೇಟಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಿರ್ಧಾರದ ವೇಳೆ ಅಡ್ಡಿಯಾಗದಂತೆ ಡಿಕೆ ಶಿವಕುಮಾರ್ ನಡೆಸಿರೋ ಸಿದ್ಧತೆ ಇದು. ವೇದಿಕೆಯನ್ನ ರೆಡಿ ಮಾಡಿಕೊಂಡು ದೆಹಲಿಗೆ ಹೊರಡ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಇಂಥದ್ದೊಂದು ಚರ್ಚೆ ಕೂಡ ನಡೀತಾ ಇದೆ. ಒಂದು ವೇದಿಕೆಯನ್ನ ರೆಡಿ ಮಾಡ್ಕೋತಾ ಇದ್ದಾರೆ ಡಿಕೆ ಶಿವಕುಮಾರ್. ಸಿಡಬ್ಲ್ಯೂಸಿ ಸಭೆಗೂ ಮುನ್ನವೇ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.